ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಈ ಡಿಸೈನ್ ಮಾಡಲಿಕ್ಕೆ ನೀಡಲ್ ಬಂದುಬಿಟ್ಟು 10 ನಂಬರ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಡಿಸೈನಿಗೆ ಫಸ್ಟ್ ನೀವು ಸಾರಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಸಾರಿ ಲಾಕ್ ಆದಮೇಲೆ ಇಲ್ಲಿ ಪೂರ್ತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಈ ಥ್ರೆಡ್ ಮೇಲೆ ತಂದಾಗ ಇಲ್ಲಿ 3 ಲೈನ್ ಸಿಗುತ್ತಲ್ವ, 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೇವೆ. ಸೊ ನೀವು ಪೂರ್ತಿನೂ ಈಗ 1 ಹಾಫ್ ಡಬಲ್ ಕ್ರೋಶ ಆಯಿತು. ಟೋಟಲ್ 7 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 3 4 ಪಕ್ಕದಲ್ಲೇ ಹಾಕೊಳ್ಳಿ. 7 ಆದಮೇಲೆ ಇಲ್ಲಿ 1 2 3 4 5 6 ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಮತ್ತು ಸ್ಯಾರಿ ಗ್ಯಾಪ್ನ ಎಲ್ಲಿ ಬರ್ತದೆ ಅಲ್ಲಿ ಪ್ಲೇಸ್ ನೋಡಿಬಿಟ್ಟು ಮತ್ತೆ ಅಲ್ಲಿಂದ ನೀವು 7 ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು. ಓಕೆ, ಇದೇ ರೀತಿ 7 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಇಲ್ಲಿಂದ 7 ಹಾಫ್ ಡಬಲ್ ಕ್ರೋಶ ಹಾಕಿದ್ದೀರಲ್ವ, ಸೊ ಇಲ್ಲಿ 1 2 3 4 5 6 7 ಚೈನ್ ಹಾಕ್ಕೊಂಡು ಡಿಸೈನ್ ಈಗ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಹಾಫ್ ಡಬಲ್ ಕ್ರೋಶ ಹಾಕಿದ್ದೀವಲ್ವ, ಆ ಚೈನಲ್ಲಿ ಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದು ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ ಟರ್ನ್ ಮಾಡಿಕೊಂಡು ಫ್ರಂಟ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿಂದ ಈ ಗ್ಯಾಪಲ್ಲಿ 10 ಡಬಲ್ ಕ್ರೋಶ ಹಾಕಬೇಕು. ಓಕೆ, ಸಾರಿ ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಂಡು 2 ಲೈನ್ ಮತ್ತು 2 ಲೈನ್ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಳ್ಳಿ. ಫಸ್ಟು 2 ಲೈನ್ ಥ್ರೆಡ್ ತೊಗೊಳ್ಳಿ, ಮತ್ತು ಈ 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ಡಬಲ್ ಕ್ರೋಶ ಹೇಳ್ತೇವೆ. ಸೊ ಈ ರೀತಿ ಡಬಲ್ ಕ್ರೋಶನ ನೀವು 10 ಟೈಮ್ ಹಾಕ್ಕೊಳ್ಳಿ. 2 ಆಯಿತು, 3 4 ಟೋಟಲ್ ಈ ಗ್ಯಾಪಲ್ಲಿ 10 ಹಾಕ್ಕೊಳ್ಳಿ. 10 ಡಬಲ್ ಕ್ರೋಶ ಆದಮೇಲೆ ಇಲ್ಲಿಂದ 1 2 3 4 5 ಚೈನ್ ಹಾಕ್ಕೊಂಡು ಇವಾಗ ಫ್ರಂಟಲ್ಲಿದೆ, ಇದನ್ನು ಬ್ಯಾಕ್ ಮಾಡ್ಕೊಳ್ಳಿ. ಡಿಸೈನ್ ಟರ್ನ್ ಮಾಡಿಕೊಂಡು ಇಲ್ಲಿ 1 2 3 4 ಈ 3 ಚೈನ್ ಬಿಟ್ಟು ಈ 4ನೇ ಚೈನಲ್ಲಿ ಮತ್ತೆ ಡಬಲ್ ಕ್ರೋಶನೇ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ 4ನೇ ಚೈನಲ್ಲಿ ಹೋಗಿ 1 ಡಬಲ್ ಕ್ರೋಶ, ಮತ್ತು ಪಕ್ಕದ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶ, ಮತ್ತು ಪಕ್ಕದ ಚೈನಲ್ಲಿ ಡಬಲ್ ಕ್ರೋಶ, ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶ, ಒಟ್ಟು 4 ಡಬಲ್ ಕ್ರೋಶ. ಓಕೆ, ಮತ್ತು ಇಲ್ಲಿಂದ 1 2 3 4 5 6 7 ಚೈನ್ ಹಾಕ್ಕೊಂಡು
ಇದು ಹೀಗೆ ಬ್ಯಾಕಲ್ಲೇ ಈ 7 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿ ಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಹೀಗೆ ಬರುತ್ತೆ. ಇಲ್ಲಿಂದ ಇವಾಗ ಒಂದು ಚೈನ್ ಹಾಕ್ಕೊಂಡು ಇವಾಗ ಫ್ರಂಟ್ ಮಾಡ್ಕೊಳ್ಳಿ ಡಿಸೈನು. ಓಕೆ, ಮತ್ತು ಇಲ್ಲಿವಾಗ ಈ ಗ್ಯಾಪಲ್ಲಿ ಡಬಲ್ ಕ್ರೋಶ 10 ಡಬಲ್ ಕ್ರೋಶ ಹಾಕೋಬೇಕು. ಓಕೆ, 1 2 ಇದೇ ರೀತಿ 10 ಹಾಕ್ಕೊಳ್ಳಿ ಈ ಗ್ಯಾಪಲ್ಲಿ. ಓಕೆ, ಇವಾಗ ಇಲ್ಲಿ ಹಾಕಿದ್ರಲ್ಲ ಅದೇ ರೀತಿಯೇ ಇಲ್ಲಿ 10 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 10 ಡಬಲ್ ಕ್ರೋಶ ಆಯಿತು. ಸೇಮ್ ಇಲ್ಲಿ ಹೇಗೆ ಮಾಡಿದ್ರೆ ಇದೇ ಡಿಸೈನೇ ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿಂದ 1 2 3 4 5 ಚೈನ್ ಹಾಕಿಬಿಟ್ಟು ಡಿಸೈನ್ ಇವಾಗ ಟರ್ನ್ ಮಾಡಿಕೊಂಡು 1 2 3 4 4ನೇ ಚೈನಲ್ಲಿ ಹೋಗಿ, ಸಾರಿ ಇಲ್ಲಿ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡೇ ಹೋಗಬೇಕು. ಹೋಗಿ ಇಲ್ಲಿವಾಗ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇಲ್ಲಿವಾಗ 4 ಡಬಲ್ ಕ್ರೋಶ ಮಾಡ್ಕೋಬೇಕು. 2 3 and 4. ಓಕೆ, 4 ಡಬಲ್ ಕ್ರೋಶ ಆದಮೇಲೆ ಇಲ್ಲಿಂದ 7 ಚೈನ್ 1 2 3 4 5 6 7 ಚೈನ್ ಹಾಕ್ಕೊಂಡು, ಸೊ ಮತ್ತೆ ಈ ಗ್ಯಾಪ್, ಈ 7 ಚೈನ್ ಹಾಕ್ಕೊಂಡಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿ ಬಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ ಟರ್ನ್ ಆದಮೇಲೆ ಮತ್ತೆ ಸೇಮ್ ಈ ಗ್ಯಾಪಲ್ಲಿ 10 ಡಬಲ್ ಕ್ರೋಶ ಹಾಕೋಬೇಕು. ಓಕೆ, ಕಂಪ್ಲೀಟ್ ಮಾಡಿ. ಇಲ್ಲಿ 10 ಡಬಲ್ ಕ್ರೋಶ ನೋಡಿ. 10 ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೀವು 5 ಚೈನ್ 1 2 3 4 5 ಚೈನ್ ಆದಮೇಲೆ ಡಿಸೈನ್ ಟರ್ನ್ ಮಾಡ್ಕೋಬೇಕು. 2 3 4 4ನೇ ಚೈನಿಗೆ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಇಲ್ಲಿ ಈಗ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 ಆಯಿತು, ಇನ್ನೆರಡು ಹಾಕ್ಕೊಳ್ಳಿ. ನೋಡಿ ಇದು 4 ಚೈನಿಗೆ 4 ಡಬಲ್ ಕ್ರೋಶ ಆದಮೇಲೆ 1 2 3 4 5 6 7 ಚೈನ್ ಹಾಕೋಬೇಕು. ಮತ್ತು ಇದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಈ 7 ಚೈನ್ ಹಾಕ್ಕೊಂಡಿರೋ ಮಿಡಲ್ ಗ್ಯಾಪ್ ಇದೆಯಲ್ಲ, ಇದೇ ಗ್ಯಾಪಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ. ಓಕೆ, ಮತ್ತು ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡ್ಕೋಬೇಕು. ಡಿಸೈನ್ ಟರ್ನ್ ಮಾಡಿಕೊಂಡು ಮತ್ತೆ ಸೇಮ್ ಇವಾಗ ಈ ಗ್ಯಾಪಲ್ಲಿ 10 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 10 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಮತ್ತೆ 1 2 3 4 5 ಚೈನ್ ಹಾಕಿಬಿಟ್ಟು ಮತ್ತು ಸೇಮ್ 1 2 3 4 4ನೇ ಚೈನಿಗೆ ಹೋಗಿ ನೀವು 4ನೇ ಚೈನಲ್ಲಿ ಹೋಗಿ ಡಬಲ್ ಕ್ರೋಶ. ಸೊ ಇಲ್ಲಿ 4 ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಸೊ ಇವಾಗ ನೀವು ಇಲ್ಲಿಂದ ನೋಡಿ ಇವಾಗ
1 2 3 4 ಸ್ಟೆಪ್ ಆಯಿತು. ಈ 4ನೇ ಸ್ಟೆಪ್ಪಲ್ಲಿ 4 ಡಬಲ್ ಕ್ರೋಶ ಆದಮೇಲೆ ಇದನ್ನು ಇವಾಗ ಎಂಡ್ ಮಾಡಬೇಕು. ಈ ಲಾಸ್ಟ್ ಚೈನಲ್ಲಿ ಬಂದು ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸೈನ್ನ ಟರ್ನ್ ಮಾಡಿಕೊಂಡು ಪ್ರಿಂಟ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ನೋಡಿ, ನೀವು ಇಲ್ಲಿಂದ ಡೈರೆಕ್ಟು ಈ 5 ಚೈನ್ಗೆ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ಡಬಲ್ ಕ್ರೋಶ ಸ್ವಲ್ಪ ನಾನು ಚೇಂಜಸ್ ಮಾಡ್ತೀನಿ ನೋಡಿ. ಮಾಮೂಲಿ ಡಬಲ್ ಕ್ರೋಶನೂ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಡಬಲ್ ಕ್ರೋಶಕ್ಕೆ ಥ್ರೆಡ್ ತೊಗೊಂಡಂಗೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಫಸ್ಟ್ ಲೈನ್ ಇದೆಯಲ್ಲ, ಇದರಲ್ಲಿ ಈ ಥ್ರೆಡ್ಡನ್ನು ಸಿಂಗಲ್ ಲೈನಲ್ಲಿ ಹೊರಗೆ ತೊಗೊಳ್ಳಿ. ಆಮೇಲೆ 2 ಲೈನ್, ಆಮೇಲೆ 2 ಲೈನಲ್ಲಿ ತೊಗೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇದು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ನೀವು ಫಸ್ಟ್ ಇಲ್ಲಿ 6 ಡಬಲ್ ಕ್ರೋಶ ಹಾಕ್ಕೊಳ್ಳಿ ಇದೇ ಗ್ಯಾಪಲ್ಲಿ. 6 ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ಇದೇ ಗ್ಯಾಪಲ್ಲಿ ಬಂದು ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಈ ರೀತಿ. ಸೊ ಮತ್ತೆ ಇಲ್ಲಿಂದ 1 2 3 ಚೈನ್ ಹಾಕ್ಕೊಂಡು ಮತ್ತೆ ರಿಪೀಟು ಇಲ್ಲಿ 6 ಡಬಲ್ ಕ್ರೋಶ ಕಂಟಿನ್ಯೂ ಮಾಡಿ ಇದೇ ಗ್ಯಾಪಲ್ಲಿ ನೋಡಿ. 6 ಡಬಲ್ ಕ್ರೋಶ ಮುಗಿದ್ಮೇಲೆ ನೋಡಿ ಈ ಪ್ಲೇಸ್ ಬರುತ್ತಲ್ಲ, ಇಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇಲ್ವಾ, ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಇದೇ ಡಿಸೈನ್ ಇಲ್ಲಿ ರಿಪೀಟ್ ಆಗುತ್ತೆ. ಅಲ್ಲಿಂದ ಬಂದು ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ, ಈ ಡಿಸೈನ್ ಕಂಪ್ಲೀಟ್ ಮಾಡಿ ಇಲ್ಲಿ ಹಾಕಬೇಕಾಗತ್ತೆ. ಸೊ ನೋಡಿ, ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದು ಇಲ್ಲಿ ಮತ್ತೆ 6 ಡಬಲ್ ಕ್ರೋಶ ಮಾಡ್ಕೊಳ್ಳಿ. 6 ಈ ಪ್ಲೇಸಲ್ಲಿ ನೋಡಿ. 6 ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ 6 ಡಬಲ್ ಕ್ರೋಶ ಕಂಟಿನ್ಯೂ ಮಾಡಿ ಇಲ್ಲಿ. ಸೊ ಇದೇ ರೀತಿ ನೀವು ಎಲ್ಲ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ 6 ಡಬಲ್ ಕ್ರೋಶ ಮುಗಿದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ 6. ಪ್ರತಿ ಸಾರಿ ಇಲ್ಲಿ 6 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ, ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, 3 ಚೈನ್ ಹಾಕಿ ಇಲ್ಲಿ ಕ್ಲೋಸ್ ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶ ಮತ್ತೆ 3 ಚೈನ್ ಹಾಕ್ಕೊಂಡೆ ರಿಪೀಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೆಕ್ಸ್ಟ್ ಡಿಸೈನಿಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಮಾಡುವಾಗ. ಸೊ ಇದೆರಡು ಹೇಗೆ ಮಾಡಿದ್ದೀನೋ ಅದೇ ರೀತಿ ಈ ಡಿಸೈನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಕಂಪ್ಲೀಟ್ ಆಯಿತು. ಸೊ ಇಲ್ಲಿ 6 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನೀವಿಲ್ಲಿ ಬಂದು ಪ್ಲೇಸ್ ನೋಡಿಕೊಂಡು ಬಟ್ಟೆಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಸಿಂಗಲ್ ಕ್ರೋಶ ಹಾಕಿ ಡಿಸೈನ್ ಕ್ಲೋಸ್ ಮಾಡಿ. ಇದಕ್ಕೆ ಇನ್ನೊಂದು ಸ್ಟೆಪ್ ಬರುತ್ತೆ. ಸೊ ಇದರ ನೆಕ್ಸ್ಟು ಮಾಡುವಾಗ ನಾನಿಲ್ಲಿ ನೆಕ್ಸ್ಟ್ ಏನಿಲ್ಲ, ಇದೇ ಡಿಸೈನೇ ರಿಪೀಟ್ ಮಾಡ್ಕೋಬೋದು. ಸೊ ನಿಮಗಿಲ್ಲಿ ಎಷ್ಟು ಗ್ಯಾಪ್ ಬೇಕು ನೋಡಿ ಬಿಟ್ಕೊಂಡು ಮತ್ತೆ ಇದೇ ರೀತಿ ನಾನಿಲ್ಲಿ ಪ್ಲೈನ್ ಬಿಡೋದಕ್ಕಿಂತ ಈ ರೀತಿ ಒಂದೊಂದು ಸ್ಮಾಲ್ ಸೈಜು ಸಿಂಗಲ್ ಬೀಡ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಹೀಗೆ ಮತ್ತು ಒಂದು ಬೀಡ್ ಆ್ಯಡ್ ಮಾಡಿ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪಿಗೆ ಈ ರೀತಿ ಮಾಡಿಕೊಂಡು ಮತ್ತೆ ನೀವು ರಿಪೀಟು ಇದೇ ಡಿಸೈನ್ನೇ ರಿಪೀಟ್ ಮಾಡ್ಕೋಬೋದು. ಓಕೆ, ಇದು ಎಷ್ಟು ಬೇಕು ಗ್ಯಾಪು ಅಷ್ಟು ಹಾಕ್ಕೊಂಡು ಆಮೇಲೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 7 ಹಾಫ್ ಡಬಲ್ ಕ್ರೋಶ. ಇವಾಗ ಸಿಂಗಲ್ ಕ್ರೋಶ ಹಾಕ್ಕೊಂಡು ಆಮೇಲಿಂದ ಡಿಸೈನ್ ಮತ್ತೆ ಕಂಟಿನ್ಯೂ ಮಾಡಿ. ನೋಡಿ, ನಾನಿಲ್ಲಿ 2 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಗಮ್ ಮಾಡಬೇಕದು. ಓಕೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ.
ಸೊ ನಾನಿಲ್ಲಿ 1 2 3 4 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ನೀವು 3 ಸ್ಟೆಪ್ ಕೂಡ ಮಾಡ್ಬೋದು. 3 ಸ್ಟೆಪ್ ಮಾಡಬೇಕಾದ್ರೆ ಇಲ್ಲಿ ಚೈನ್ಗಳನ್ನು ಕಮ್ಮಿ ಹಾಕೋಬೇಕಾಗುತ್ತೆ. ಓಕೆ, ಟ್ರೈ ಮಾಡಿ ನೀವು. ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಬಾರ್ಡರ್ ಡಿಸೈನ್ ಮಾಡೋದು. ಇಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀವಲ್ವ ಡಬಲ್ ಕ್ರೋಶ. ಸೊ ಇಲ್ಲಿ ಬಂದು ಇದನ್ನು ನೀಟಾಗಿ ನಾಟ್ ಮಾಡ್ಕೊಳ್ಳಿ. ಸೊ ಇದನ್ನು ನೀಟಾಗಿ ಆಮೇಲೆ ಗಮ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ. ಸೊ ಇಲ್ಲೇ ನೀಡಲ್ಲಿ ಹಾಕ್ಕೊಂಡು ಇಲ್ಲೊಂದು ನೀವು ನೆಕ್ಸ್ಟು ಇಲ್ಲಿ ನೋಡಿ, ಈ ಡಬಲ್ ಕ್ರೋಶ ಹಾಕಿದ್ದೀವಲ್ವ, ಈ ಡಬಲ್ ಕ್ರೋಶದ ಮಧ್ಯದಲ್ಲಿ ಇಲ್ಲಿ ಹೋಗಿ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಬರಬೇಕು. ಓಕೆ, ಹೀಗೆ. ಸೊ ಪ್ರತಿ ಡಬಲ್ ಕ್ರೋಶದ ಮಧ್ಯೆ ಹೋಗಿ ಹೀಗೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈಸಿ ಇದೆ, ಬಟ್ ಎಲ್ಲೂ ನೀವು ಮಿಸ್ ಮಾಡ್ಕೋಬೇಡಿ. ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೆ ಪೂರ್ತಿ ಮಿಸ್ ಆಗುತ್ತೆ. ಸೊ ಇಲ್ಲಿ ಹಾಕ್ಕೊಂಡು ಇಲ್ಲಿ 3 ಚೈನ್ ಇದೆ ಅಲ್ವಾ, ಇಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಅದೇ ಗ್ಯಾಪಲ್ಲಿ, ಏಕೆಂದರೆ ಅಲ್ಲಿ 3 ಚೈನ್ ಹಾಕಿರೋದಲ್ವ. ಸೊ ನೀವು ಇದರಲ್ಲೂ ಇವಾಗ 3 ಚೈನೇ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಈ ಗ್ಯಾಪಲ್ಲಿ ಹೋಗಿ, ಇಲ್ಲಿ ಸಿಂಗಲ್ ಕ್ರೋಶ ಹಾಕಿರೋ ಗ್ಯಾಪಲ್ಲಿ ಹೋಗಿ ಇಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು ನೀವು. ಓಕೆ, ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನೀವು ಈ ಕಡೆ 3 ಚೈನ್ ಇದೆಯಲ್ವ, ಈ 3 ಚೈನಲ್ಲೂ ನೀವು 3 ಚೈನು ಹಾಕ್ಕೋಬೇಕು. ಫಸ್ಟ್ 3 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಆ್ಯಂಡ್ 3. ನೆಕ್ಸ್ಟು ಮಾಮೂಲಿ ಪ್ರತಿ ಡಬಲ್ ಕ್ರೋಶದ ಮಧ್ಯೆ ಹೋಗಿ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋದರೆ ಆಯಿತು. ಓಕೆ, ಈಸಿ ಇದೆ, ಬಟ್ ತುಂಬ ಚೆನ್ನಾಗಿದೆ ಡಿಸೈನು. ಸೊ ಈ ಪ್ಲೇಸಿಗೆ ಬಂದಮೇಲೆ ಇವಾಗ ಓಕೆ ನೋಡಿ, ಇಲ್ಲಿ ಬಂದಮೇಲೆ ಈ ಪ್ಲೇಸಲ್ಲಿ ಹೋಗಿ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಹೀಗೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು, ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ ಮತ್ತೆ ಸೇಮ್ ಡಿಸೈನ್, ಪ್ರತಿ ಡಬಲ್ ಕ್ರೋಶದ ಮಧ್ಯೆ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಓಕೆ, ಇಲ್ಲಿ ಹೇಗೆ ಮಾಡಿದ್ರಿ ಇದೇ ಡಿಸೈನ್ನೇ ಇಲ್ಲಿ ಸಹ ರಿಪೀಟ್ ಮಾಡ್ಕೊಳ್ತಾ ಹೋಗಿ, ಏನೂ ಚೇಂಜಸ್ ಇಲ್ಲ. ಓಕೆ ನೋಡಿ, ಪೂರ್ತಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಸೊ ಇಲ್ಲಿ ಎಂಡಲ್ಲಿ ಬಂದು ಮತ್ತೆ ಈ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇಲ್ಲೊಂದು ಚೈನ್ ಹಾಕಿ ಈ ಬೀಡ್ ಮಧ್ಯ ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಅಲ್ಲಿ ಹೋಗಿ ಆ ಲಾಕ್ ಮಧ್ಯೆ ಹೋಗಿ ಒಂದು ಹೀಗೆ ಲಾಕ್ ಮಾಡ್ಕೊಳ್ಳಿ. ಆವಾಗ ಹೀಗೆ ಬರುತ್ತೆ. ಓಕೆ, ಇದು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹೀಗೆ ರಿಪೀಟ್ ಮಾಡ್ಕೊಳ್ಳಿ. ಇದು ಹೇಗೆ ಮಾಡಿದರೆ ಹಾಗೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಸಹ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಸೊ ನಾ ಇಲ್ಲಿ ಹಾಕಿದ್ದೀನಿ ನೋಡಿ. ಓಕೆ, ಏಕೆಂದರೆ ಈ ಡಬಲ್ ಕ್ರೋಶನು ಇದಕ್ಕೆ ಸೇರುತ್ತೆ. ಇಲ್ಲೊಂದು ಹಾಕ್ಕೊಂಡು ಆಮೇಲೆ ನೀವು ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿ ಹಾಕಿದ್ದೀನಿ. ಸೊ ಈಗ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ಪೂರ್ತಿ ಮಾಡಿ ತೋರಿಸ್ತೆ. ಓಕೆ ನೋಡಿ, ಡಿಸೈನ್ ಕಂಪ್ಲೀಟ್ ಆಯಿತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಈಸಿ ಇದೆ, ಟ್ರೈ ಮಾಡಿ.
ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.